ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇವಾಗ ಏನು ಮಾಡಬೇಕಂದ್ರೆ, ನಮ್ಮಲ್ಲಿ ಬಕ್ರೀದ್ ಹಬ್ಬಕ್ಕೆ ತುಂಬ ಮಟನ್ ಬರುತ್ತೆ. ಹಾಗೆ ತುಂಬ ಕುರ್ಬಾನಿ ಕೊಡ್ತಾರಲ್ಲ ಎಲ್ಲ ಮನೆಗಳಿಗೆ. ನಮ್ಮ ಮುಸ್ಲಿಮ್ಸ್ ಧರ್ಮದಲ್ಲಿ ಎಲ್ಲ ಹಂಚ್ತಾರೆ, ಯಾರೇ ಮಾಡಿದರೂ ಕೂಡ. ಹಾಗೆ ಸುಮಾರು ಜನ ದೊಡ್ಡೂರಿದ್ದರೆ ಸುಮಾರು ಮಟನು ಆಗುತ್ತೆ ಅವ್ರ ಮನೆಯಲ್ಲಿ. ಚಿಕ್ಕ ಊರಾದರೆ ಎಷ್ಟು ಜನ ಕೊಡ್ತಾರೋ ಅಷ್ಟು ಸೇರುತ್ತೆ ಮಟನು. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಸ್ವಲ್ಪ ಇತ್ತು. ಅದಕ್ಕೆ ನಾನು ಇವಾಗ ಏನು ಮಾಡ್ತಾಯಿದ್ದೇನೆ ಅಂದರೆ, ಮಟನಲ್ಲಿ ನಾನು ಕೈಮಾ ಉಂಡೆ ಅಂತ ಅಂತೇವೆ ನಮ್ಮಲ್ಲಿ, ಅದನ್ನು ಮಾಡ್ತಾಯಿದ್ದೀನಿ. ನಾನು ಕೀಮದ ಉಂಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಕೀಮದ ಉಂಡೆ ನಾನು ಇವಾಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್, ಈಗ ನಮ್ಮ ಮನೆಗೂ ಕೂಡ ಒಂದು 3-4 kg ಆಗಿತ್ತು ಮಟನ್ನು. ಹಾಗೆ ಎಲ್ಲ ಸ್ವಲ್ಪ ಬಿರಿಯಾನಿ ಮಾಡಿದೆ, ಸ್ವಲ್ಪ ಸಾರು ಮಾಡಿದೆ, ಇನ್ನಿಷ್ಟು ಉಳಿದಿತ್ತು. ನಾನು ಇದನ್ನು ಕೀಮದ ಉಂಡೆ ಮಾಡ್ತೀನಿ. ಇವಾಗ ನಾನು ಇದನ್ನು ನೋಡಿ ಫ್ರೆಶ್ಶಾಗಿ ತೊಳ್ಕೊಬಂದಿದ್ದೇನೆ. ನಾನು ಇವಾಗ ನನಗೆ ಒಬ್ಬೊಬ್ಬರು ಒಣದು ಹಾಗೆ ಅದು ಡ್ರೈ ಆಗಿರಬೇಕು ಮಾಡೋಕ್ಕೆ, ಆದರೂ ನನಗೆ ಸರಿ ಅನ್ನಿಸ್ಲಿಲ್ಲ. ನಾನೀಗ ಜಾರಲ್ಲಿ ಹಾಕಿ ಈಗ ಸಣ್ಣಕ್ಕೆ ಹರ್ಕೋಬೇಕು ಫ್ರೆಂಡ್. ಇದನ್ನು ಹರಿದ್ರೇ ಅದು ಉಂಡೆ ಕಟ್ಟಕ್ಕೆ ಬರೋದು. ಇದನ್ನು ನಾನು ಸಣ್ಣದಾಗಿ ಇವಾಗ ಜಾರಲ್ಲಿ ಅರಿತೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲ ಮೆತ್ತಗಿರೋದೇ ಮಟನ್ ಬೇಕು ಫ್ರೆಂಡ್ಸ್, ಅದಕ್ಕೆ ಕೀಮಾ ಉಂಡೆ ಮಾಡೋಕ್ಕೆ. ಈಗ ನೀರು ಚೆನ್ನಾಗಿ ಹಿಂಡ್ಕೊಂಡು ನಾನು ಈ ಜಾರಲ್ಲಿ ಹಾಕಿ ಚೆನ್ನಾಗಿ ಈಗ ಹರ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಇದೇ ಒಂದು ಸುಮಾರು 1.5 kg ಅಷ್ಟಿದೆ ಫ್ರೆಂಡ್ಸ್ ಇದು. ಇದನ್ನು ಇವಾಗ ಅರ್ದು ಬಿಡ್ತೀನಿ. ಸ್ವಲ್ಪ ಹಾಕ್ಕೊಂಡು ಅರಿಬೇಕು, ಇಲ್ಲಾಂದರೆ ಜಾರ್ ಹಾಳಾಗಿಬಿಡುತ್ತೆ ಫ್ರೆಂಡ್ಸ್. ಇದು ಮಿಕ್ಸಿಗೆ ಈ ಥರ ಮಾಡೋಕ್ಕೋದ್ರೆ ಜಾರು ಮಿಕ್ಸಿ ಎರಡೂ ಹಾಳಾಗ್ತವೆ. ಆದರೂ ಕೂಡ ಮಾಡಲೇಬೇಕಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಜಾರ್ ಹಾಳಾದರೂ ಮಾಡಲೇಬೇಕಲ್ಲ, ಮತ್ತು ಮಾಡ್ತೀವಿ ನೋಡಿ. ಇದಕ್ಕೆ ಜಾರ್ ಬೇಗ ಹಾಳಾಗ್ತವೆ, ಹಾಗೂ ಮಿಕ್ಸಿ ಕೂಡ ಲೋಡ್ ತಗೊಳಲ್ಲ. ಒಂದೊಂದು ಚೆನ್ನಾಗಿದ್ರೆ ಏನೂ ಇಲ್ಲ, ಮಿಕ್ಸಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದರೆ ಬೇಗ ಲೋಡ್ ಇದಾಗಲ್ಲ. ಅದಕ್ಕಾಗಿ ಮಿಕ್ಸಿನೂ ಕೂಡ ಹಾಳಾಗಿಬಿಡ್ತವೆ ಒಂದೊಂದು ಸತಿ. ಇವಾಗ ಬೇಗ ಹರ್ಕೊಬಿಡೋಣ. ಇವಾಗ ನೋಡಿ ಫ್ರೆಂಡ್ಸ್, 1-2 ಜಾರ್ ಆಯಿತು. ಈ ಥರ ಹರ್ಕೊಂಡಿದ್ದೀನಿ ನೋಡಿರಿ, ಈ ಥರ ಆಗಿದೆ ನೋಡಿರಿ ಫ್ರೆಂಡ್ಸ್. ಈ ಥರ ಆಗುತ್ತೆ ಅದು. ಇವಾಗ ಇದಕ್ಕೆ ನಾನು ಖಾರ ಪುಡಿ ಹಾಗೂ ಏಲಕ್ಕಿ ಲವಂಗ ಪೇಸ್ಟ್ ಇತ್ತಲ್ಲ, ಶುಂಠಿ ಕೊತ್ತಂಬರಿದು, ಅದೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಉಪ್ಪು ಅರಿಶಿನ ಪುಡಿ ಹಾಕಿ ಇದು ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಇಡಬೇಕು ಫ್ರೆಂಡ್ಸ್. ಆವಾಗ ಎಲ್ಲ ಮಸಾಲೆ ಇದಕ್ಕೆ ಹತ್ಕೊಳ್ಳುತ್ತೆ. ಆಮೇಲೆ ಉಂಡೆ ಮಾಡಬೇಕು. ಇವಾಗ ನಾನು ಎಲ್ಲ ಮಸಾಲೆ ಪದಾರ್ಥನ ಇದರಲ್ಲಿ ಸೇರಿಸ್ಕೊಳ್ತೀನಿ ನೋಡಿ. ಇವಾಗ ನೋಡಿರಿ ಫ್ರೆಂಡ್ಸ್, ನಾನು ಒಂದು 4 ಸ್ಪೂನು ಖಾರ ಪುಡಿ ಹಾಗೂ 1 ಸ್ಪೂನಷ್ಟು ಅರಿಶಿನ ಪುಡಿ, ಇದು ಪೇಸ್ಟು ಏಲಕ್ಕಿ ಲವಂಗ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋ ಪೇಸ್ಟು, ಇಷ್ಟನ್ನು ಹಾಕಿ ನಾನು ಇದರಲ್ಲಿ ಇವಾಗ ಮಿಕ್ಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಭಾಳ ಖಾರ ತಿನ್ನೋರು ಭಾಳ ಹಾಕ್ಕೋಬೋದು, ಇಷ್ಟು ಸಾಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಖಾರ ಪುಡಿಲಿ ಫುಲ್ ಉಪ್ಪು ಹಾಕಿ ಸೇರಿಸಿಟ್ಟಿರ್ತೀನಿ. ಅದಕ್ಕೆ ಇವಾಗ ನಾನು ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ. ಇವಾಗ ಖಾರ ಪುಡಿ ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ಕಲಿಸ್ಕೊಳ್ತೀನಿ ಇವಾಗ. ಹಾಗೆ ನೋಡಿರಿ, ಏಲಕ್ಕಿ ಲವಂಗ ಇದೆಲ್ಲ ಪೇಸ್ಟು ಹಾಕಿ ಫಸ್ಟ್ ಕಲಿಸ್ಕೊಳ್ತೀನಿ ನೋಡಿ. ಈ ಥರ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್. ಅದಕ್ಕೆ ಚೆನ್ನಾಗಿ ಹತ್ತಬೇಕು ಎಲ್ಲ ಕಡೆಯಿಂದನೂ. ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಎಲ್ಲದಕ್ಕೂ ಸರಿಯಾಗಿ ಮಸಾಲೆ ಹತ್ತುತ್ತೆ. ನಾನು ಮಾತ್ರ ಇಷ್ಟೇ ಮಸಾಲೆ ಹಾಕೋದು ಫ್ರೆಂಡ್ಸ್, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ನಾನು ಮಸಾಲೆಯನ್ನು ಹಾಕ್ತೀನಿ. ಫುಲ್ ಹಾಕಿದರೆ ಒಂಥರ ಬಾಯಿಗೆ ಒಂಥರ ಮಸಾಲೆನೇ ಬರುತ್ತೆ ಬಾಯಲ್ಲಿ. ಅದಕ್ಕೆ ಸ್ವಲ್ಪ ನಾನು ಮಸಾಲೆ ಕಡಿಮೆನೇ ಹಾಕಿ ಮಾಡೋದು ನೋಡಿರಿ ಫ್ರೆಂಡ್ಸ್. ಇವಾಗ ನೋಡಿರಿ ಎಷ್ಟು ಚೆನ್ನಾಗಾಯಿತು ಅಂತ, ಎಲ್ಲ ಮಸಾಲೆ ಹತ್ತಿದೆ. ಇದನ್ನು ನಾನು ಹಾಗೆ ಒಂದು 5-10 ನಿಮಿಷ ಈ ಥರ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟ್ ಫುಲ್ ಮುಚ್ಚಿ ಒಂದು 5-10 ನಿಮಿಷ ಇಟ್ಟರೆ ಎಲ್ಲ ಮಸಾಲೆ ಅದಕ್ಕೆ ಫುಲ್ಲಾಗಿ ಹತ್ಕೊಳ್ಳುತ್ತೆ ಫ್ರೆಂಡ್. ಆವಾಗ ತುಂಬ ಟೇಸ್ಟ್ ಬರುತ್ತೆ. ಇದೆಲ್ಲ ನಾನು ಮಸಾಲೆ ಹಚ್ಚಿದ್ದೀನಿ. ಇವಾಗ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಒಂದು 10 ನಿಮಿಷ.
ಹಾಗೆ ನೋಡಿರಿ ಫ್ರೆಂಡ್ಸ್, ಅದು ಸ್ವಲ್ಪ ಮಟನ್ ಸ್ವಲ್ಪ ಚೆನ್ನಾಗಿ ಮಸಾಲೆ ಹತ್ಕೊಳ್ಳೋವರೆಗೂ ನಾನು ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪಿನ ಕಟ್ ಮಾಡಿಬಿಡ್ತೀನಿ. ಮೆಂತ್ಯ ಸೊಪ್ಪಿನ ಸಾರು ಎಲ್ಲ ಮಸಾಲೆ ಹುರ್ಕೊತಾ ಇದ್ದೀನಿ. ಎಲ್ಲ ಮಸಾಲೆ ಅಲ್ಲಿ ಕೂಡಿಸಿಟ್ಟಿದ್ದೀನಿ ಸಾರು ಮಾಡೋವರೆಗೂ ಇರಲಿ ಅಂತ. ಇವಾಗ ಸಾರು ಮಾಡಿಬಿಡ್ತೀನಿ ಮಸಾಲೆ ತಗೊಂಡು. ನೋಡಿರಿ ಫ್ರೆಂಡ್ಸ್, ನಾನು ಎಲ್ಲ ಈ ಥರ ಇಟ್ಟಿದ್ನಲ್ಲ ನೋಡಿ, ಈ ಥರ ಎಲ್ಲ ಮಸಾಲೆ ಹತ್ತಿದೆ. ಇವಾಗ ಇದನ್ನು ನಾನು ಒಂದೊಂದಾಗಿ ಉಂಡೆ ಮಾಡಿಟ್ಕೊಳ್ತೀನಿ ನೋಡಿ. ಫಸ್ಟು ನೋಡಿ ಫ್ರೆಂಡ್ಸ್, ಈ ಥರ ಉಂಡೆ ಮಾಡಿಟ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾಯಿದ್ದಾವೆ ನೋಡಿ ಇವು ಕೈಯಲ್ಲಿ ನೋಡಿ. ಈ ಥರ ಒಂದೊಂದೇ ಆಗಿ ತಕ್ಕೊಂಡು ಉಂಡೆ ಮಾಡಬೇಕು ನೋಡಿ ಫ್ರೆಂಡ್ಸ್. ಕೈಯಲ್ಲಿ ಸ್ವಲ್ಪ ಈ ಥರ ನಾದ್ಕೋಬೇಕು, ಯಾಕಂದರೆ ಎಲ್ಲ ಮೇಲಿಂದು ಡ್ರೈ ಆಗಿರುತ್ತೆ ಇದು. ಆ ಥರ ಮಾಡ್ಕೊಂಡು ಉಂಡೆ ಮಾಡಿದರೆ ಸ್ಮೂತಾಗಿ ಬರುತ್ತೆ. ಹಾಗೆ ಡ್ರೈ ಆಗಿರೋದು ಎಲ್ಲ ಹೋಗಿರುತ್ತೆ ನೋಡಿ. ಈ ಥರ ನೋಡಿ ಚೆನ್ನಾಗಿ. ನಿಮಗೆ ಯಾವ ಸೈಜಿನ ಬೇಕೋ ಆ ಸೈಜಿನ ಉಂಡೆಗಳು ಮಾಡ್ಕೊಳ್ಳಿ ನೀವು. ದೊಡ್ಡವಾದರೆ ದೊಡ್ಡವು ಮಾಡ್ಕೊಳ್ಳಿ, ಇಲ್ಲಪ್ಪ ಸಣ್ಣವಿರಲಿ ಅಂದರೆ ಚಿಕ್ಕದಾಗಿ ಈ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋಡಿ. ಇದು ಮಾಡಿಟ್ಕೊಂಡ್ರೆ ಫ್ರೆಂಡ್ಸ್ ತಿಂಗಳಾನ್ಗಂಟ್ಲೆ ಎಂತೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿಟ್ರೆ ತಿಂಗಳು ಇರುತ್ತವೆ. ಹಾಗೆ ಹೊರಗಿಟ್ರೆ ಇರಲ್ಲ, ಫ್ರಿಜ್ಜಲ್ಲಿ ಇರ್ತವೆ. ಆಮೇಲೆ ಮತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಆವಾಗ. ಹಾಗೆ ತಿನ್ನೋಕೆ ಸರಿಯಾಗಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇಕು ಸ್ವಲ್ಪ, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ವಾರಕ್ಕೊಂದ್ಸಲ ಆಗಲಿ 15 ದಿನಕ್ಕೊಂದ್ಸಲ ಆಗಲಿ ಮಟನ್ನೇ ತಿನ್ನುವವರು ತಂದು ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತಾರೆ. ಯಾವಾಗ ಮಕ್ಕಳು ಕೂಡ ಪಲ್ಯ ಅದು ಇದು ಅಂತ ಆಳ್ತಾ ಇರ್ತಾವಲ್ಲ, ಅವಾಗ ತೆಗೆದು ಒಂದೆರಡನ್ನೇ ಫ್ರೈ ಮಾಡಿಕೊಡ್ತಾರೆ ನೋಡಿರಿ. ಆವಾಗ ಮಕ್ಕಳು ಸುಮ್ಮನೆ ಊಟ ಮಾಡ್ತವೆ. ಈ ಥರ ಮಾಡಿ ಇಟ್ಕೊಳ್ತಾರೆ ನೋಡಿ ಅವರು ಕೂಡ. ನೋಡಿರಿ ಫ್ರೆಂಡ್ಸ್, ನೋಡಿರಿ ಅಷ್ಟು ಕೀಮಾ ಮಾಡ್ಕೊಂಡಿದ್ನಲ್ಲ ನಾನು ನೋಡಿ. 2 ತಟ್ಟೆ ಉಂಡೆ ಆಗಿದ್ದಾವೆ ನೋಡಿ. ಇಷ್ಟೊಂದು ಉಂಡೆ ಆಗಿದ್ದಾವೆ. ಇವಾಗ ಇದನ್ನು ನಾನು ಹಂಚನ್ನು ಅಥವಾ ಒಂದು ಕಡಾಯಿಯನ್ನು ಇಟ್ಟು ಇದನ್ನು ನಾನು ಎಲ್ಲ ಫ್ರೈ ಮಾಡ್ಕೊಳ್ತೇನೆ ನೋಡಿರಿ, ಯಾವ ಥರ ಆಗುತ್ತವೆ ಅಂತ ನೋಡಿ. ಇದಕ್ಕೆ ನಾನು ಎಣ್ಣೆ ಹಾಕಿ ಫ್ರೈ ಮಾಡಲ್ಲ ಫ್ರೆಂಡ್ಸ್, ಹಾಗೆ ನಾನು ಇಟ್ಟು ಇದು ನೀರು ಬಿಡುತ್ತೆ ನೋಡಿರಿ. ಯಾವ ಥರ ನೀರು ಬಿಡುತ್ತೆ ಅಂತ ತುಂಬ ಚೆನ್ನಾಗಿ ಆಗ್ತವೆ ನೋಡಿ. ಈಗ ತೋರಿಸ್ಕೊಡ್ತೀನಿ ಹೇಗೆ ಆಗುತ್ತವೆ ಅಂತ ಫ್ರೆಂಡ್ಸ್. ನೋಡಿರಿ, ನಾನು ಇವಾಗ ಈ ಥರ ಬಾಣಲೆ ಇಟ್ಕೊಂಡು ಸ್ವಲ್ಪ ಅಂದರೆ ಎಣ್ಣೆ ಜಾಸ್ತಿ ಎಣ್ಣೆ ಹಾಕೋಂಗಿಲ್ಲ, ಸ್ವಲ್ಪ ಅಷ್ಟೇ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು, ಯಾಕಂದರೆ ತಳ ಹಿಡಿಬಾರ್ದಲ್ಲ. ಸ್ವಲ್ಪ ಅಷ್ಟೇ ಎಣ್ಣೆ ಹಾಕ್ಕೊಂಡು ನಾವೆಲ್ಲ ಇದನ್ನು ಜೋಡಿಸ್ಕೊಳ್ತೀನಿ ಇದರಲ್ಲಿ. ನಾನು ಇವಾಗ ಚೆನ್ನಾಗಿ ಬಿಸಿ ಆದಮೇಲೆ ಆವಾಗ ಅದು ನೀರು ಬಿಡುತ್ತೆ ಫ್ರೆಂಡ್ಸ್, ಅದು ಮಟನ್ನು. ಇವಾಗ ನಾನು ಈ ಥರ ಜೋಡಿಸ್ಕೊಳ್ತಾ ಹೋಗ್ತೇನೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತಳ ಹಿಡಿಬಾರ್ದಂತ. ಇದೆಲ್ಲ ನೀರು ಬಿಡುತ್ತೆ ಒಳಗಡೆ. ಎಲ್ಲನೂ ಈ ಥರ ನಾನು ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, 1 ತಟ್ಟೆದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಇನ್ನೊಂದು ತಟ್ಟೆ ಇದೆ ಇಲ್ಲಿ, ಹಾಗೆ ಸೈಡ್ ಎಲ್ಲಾದರೂ ಜಾಗ ಇದ್ದರೆ ಇನ್ನೂ ಕೂಡ ಇಟ್ಕೊಳ್ತೀನಿ ನಾನು. ತಳ ಹತ್ತಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ರೆ, ಇಲ್ಲ ಅಂದರೆ ಕೆಳಗಡೆ ಹಚ್ಕೊಂಡು ಹಿಡಿದ್ಬಿಡುತ್ತೆ ಫ್ರೆಂಡ್, ಆಮೇಲೆ ತೆಗೆಯೋದು ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಎಣ್ಣೆಯಲ್ಲೇ ಕರಿಬಾರ್ದು, ಅದೇ ನೀರು ಬಿಟ್ಕೊಳುತ್ತೆ ಇವಾಗ. ನೋಡಿ 2 ತಟ್ಟೆನೆಲ್ಲ ಜೋಡಿಸಿದ್ದೆ ನಾನು. ಒಂಥರ ಜಾಮೂನು ಉಂಡೆ ಆದಂಗೆ ಆಗಿದೆ ನೋಡಿರಿ ಫ್ರೆಂಡ್ಸ್. ಜಾಮೂನು ಉಂಡೆ ಇರ್ತಾವಲ್ಲ ಆ ಥರ ಕಾಣ್ತಾ ಇದ್ದಾವೆ ನೋಡಿರಿ. ಇವಾಗ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಡ್ತೀನಿ.
ನೋಡಿರಿ ಯಾವ ಥರ ಕಾಣ್ತಾ ಇದೆ ಅಂತ. ಈ ಥರ ವೈಟ್ ಆಗಿ ಬರ್ತಾ ಇದೆ ಅಲ್ಲ, ಇದು ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಸುತ್ತಲಿಗೂ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ನಾವು ಮುಚ್ಚಬೇಕು ಇದ್ರ ಮೇಲೆ. ಇವಾಗ ಮುಚ್ಚಿದ್ರೆ ಅದೆಲ್ಲ ಚೆನ್ನಾಗಿ ನೀರು ಎಲ್ಲ ಬಿಟ್ಕೊಂಡು ಆಮೇಲೆ ಚೆನ್ನಾಗಿ ಅದು ಮೆಣಸನ್ನ ಉರಿ ಮಾಡಬೇಕು ನೋಡಿ. ಹಾಗಾದರೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತವೆ. ಈ ಥರ ಒಂದು ತಟ್ಟೆ ತುಂಬ ಚೆನ್ನಾಗಿ ಮುಚ್ಚಿದ್ರೆ ಚೆನ್ನಾಗಿ ಎಲ್ಲ ಸುತ್ತಲಿಗೂ ನೀರು ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್. ಅದು ಎಲ್ಲ ನೀರೆಲ್ಲ ಆವಿಯಾಗಿ ಬರುತ್ತೆ ಚಿಕ್ಕದು ಮಟನ್ ನೀರು. ನೋಡಿರಿ ಇವಾಗ ಏನಾಗಿದೆ ಅಂತ ನೋಡೋಣ. ನೋಡಿರಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿರಿ. ಎಲ್ಲ ಉಂಡೆಗಳು ಸಖತ್ತಾಗಿ ನೀರು ಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್. ಇವೆಲ್ಲ ನೀರು ಐತಲ್ಲ ಎಲ್ಲ ಚೆನ್ನಾಗಿ ಇದು ಕುದಿಬೇಕು. ಇವೆಲ್ಲ ನೀರು ಎಲ್ಲ ಜೀರ್ತೈತೆ ನೋಡಿರಿ. ನೀರಂದರೆ ಇದು ಎಲ್ಲ ಹೋಗಿ ಏನು ನೀರೇ ಸ್ವಲ್ಪ ಉಳಿಯಲ್ಲ. ಆ ಥರ ಎಲ್ಲ ನೀರು ಒಣಗಿಬಿಡುತ್ತೆ. ಎಲ್ಲ ಡ್ರೈ ಆಗಿ ಬರ್ತವೆ ಉಂಡೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತ ಉಂಡೆ ನೋಡಿರಿ. ಅವೆಲ್ಲ ನೀರಿಂದ ಹೋದ್ಮೇಲೆ ಉಂಡೆ ಎಲ್ಲ ಒಳಗೆ ಎಲ್ಲ ಕುದ್ದು ಚೆನ್ನಾಗಾಗಿರ್ತವೆ ಅವು. ನೋಡಿರಿ ಯಾವ ಥರ ಆಗಿದಾವಂತ. ನೋಡಿರಿ ಈ ಥರ ಕುದೀತಾ ಇದ್ದಾವೆ ನೋಡಿರಿ. ಎಷ್ಟು ದೊಡ್ಡ ಇದ್ವು ಉಂಡೆ. ಈಗ ನೋಡಿರಿ ಇಷ್ಟು ಸ್ವಲ್ಪ ಚಿಕ್ಕದು ಆಗಿದಾವೆ ನೋಡಿರಿ. ಎಲ್ಲ ಮಟನ್ ಇರುತ್ತಲ್ಲ ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ನೋಡಿ ಈ ಥರ ತಾನೇ ನೀರು ಬಿಟ್ಕೊಂಡು ತಾನೇ ಕುದೀತಾ ಇದೆ ನೋಡಿರಿ. ಎಲ್ಲರ ಹತ್ತುತ್ತಾ ಇದ್ದಾವೇನೋ ನೋಡಿರಿ. ಎಷ್ಟು ತಿರುಗಿದ್ರೂ ಹತ್ತುತ್ತಾ ಇಲ್ಲ ನೋಡಿರಿ ಫ್ರೆಂಡ್ಸ್. ಇನ್ನೂ ಈ ನೀರೆಲ್ಲ ನೋಡಿರಿ ಎಲ್ಲ ಹೋಗುತ್ತೆ ನೋಡಿರಿ. ನೀರು ಒಂದು ಸ್ವಲ್ಪ ಇರಲ್ಲ, ಆ ಥರ ಎಲ್ಲ ಒಣಗ್ತೈತಿ. ಇದೆಲ್ಲ ನೀರೆಲ್ಲ ಹೋಗುತ್ತೆ ನೋಡಿ. ಆವಾಗ ಈ ಮಟನ್ ಇರುತ್ತಲ್ಲ ಅದರಲ್ಲೇ ಬೆಂದು ಹೋಗುತ್ತೆ ಇದು ನೋಡಿ. ಎಲ್ಲ ನೀರೆಲ್ಲ ಹೋಗಿ ಎಲ್ಲ ಇವೆಲ್ಲ ಉಂಡೆ ಎಲ್ಲ ಡ್ರೈ ಆಗಿ ನಿಲ್ತವೆ ಫ್ರೆಂಡ್. ಇವು ನೋಡಿರಿ ನಮ್ಮೆಲ್ಲ ಉಂಡೆ ರೆಡಿ ಆಗಿ ನೋಡಿರಿ ಫ್ರೆಂಡ್ಸ್. ಎಲ್ಲವೂ ನೋಡಿ ಯಾವ ಥರ ಆಗಿದ್ದಾವೆ ನೋಡಿರಿ. ಯಾವುದು ನೋಡಿ ತಳ ಹತ್ತಲಿಲ್ಲ ನೋಡಿ. ಇವಾಗ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟರೆ ನಮಗೆ ಬೇಕಾದಾಗ ನಾಲ್ಕು ತಗೊಂಡು ಎಣ್ಣೆಯಲ್ಲಿ ಕರೆದು ತಿನ್ಬೋದು ನೋಡಿರಿ ಫ್ರೆಂಡ್ಸ್. ಉಂಡೆ ಅಂತೂ ರೆಡಿ ಆಗಿ ನೋಡಿರಿ. ಈ ಥರ ನೋಡಿರಿ ನಮ್ಮ ಉಂಡೆ ಹೆಂಗಾಗಿದಾವಂತ. 2 ತಟ್ಟೆ ಆಗಿದ್ದು ನೋಡಿರಿ. ಒಂದು ಇಷ್ಟು ಹಾಕೋಣ ಅದು ನೋಡಿರಿ 1-1.5 kg ಮಟನ್ನಲ್ಲಿ ಇಷ್ಟು ಕೇಮದ ಉಂಡೆ ಅದು ನೋಡಿರಿ ಫ್ರೆಂಡ್ಸ್. ನೋಡಿರಿ ಹೆಂಗಿದಾವಂತ ಕಮೆಂಟ್ಸಲ್ಲಿ ತಿಳಿಸಿ. ಅವು ನೀವು ಕೂಡ ಮಾಡಿ ಹೆಂಗಿದಾವೆ ಅಂತ ತಿಳಿಸಿ ಫ್ರೆಂಡ್ಸ್. ಹಿಂಗೆ ನೋಡಿರಿ ಫ್ರೆಂಡ್ಸ್, ನಾನು ಒಂದಿಷ್ಟು ಉಂಡೆನ ಇವಾಗ ನೆಂಚ್ಕೊಳಕ್ಕಾಗಿ ಇಷ್ಟೇ ಉಂಡೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ. ಸ್ವಲ್ಪ ಹಾಗೆ ಡ್ರೈ ಮಾಡ್ಕೊಳ್ತೀನಿ ಎಣ್ಣೆಯಿಂದ ನೋಡಿ. ಈ ಥರ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ಥರ ಎಣ್ಣೆಯಲ್ಲಿ ಒಂದು ಸತಿ ಡ್ರೈ ಮಾಡ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ತಕ್ಕೊಂಡು ಈ ಥರ ಮಾಡಿ ತಿನ್ನಬೇಕು ನೋಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊತ್ತಾಗಿ ನೋಡ್ತಾ ಇದ್ದೀರಾ, ನಾವು ಮಾಡಿದ ಕೀಮದ ಉಂಡೆ ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.